ಹಾಯ್ ಫ್ರೆಂಡ್ಸ್, ಒಂದಾನೆ ನೋಡಿದ್ರೆ ಭಯಪಡೋ ನಾವು ಒಂದೇ ಸರಿ 15ರಿಂದ 20 ಆನೆ ನೋಡಿದ್ರೆ ಅದನ್ನು ಮುಟ್ಟಿ ಅದರ ಜೊತೆ ಸಮಯ ಕಳೆದ್ರೆ ಹೇಗಿರುತ್ತೆ ನೋಡೋಣ ಬನ್ನಿ. ಅಂಥದ್ದೇ ಜಾಗ ಆದಂಥ ಸಕ್ಕರೆಬೈಲು ಆನೆ ಬಿಡಾರ ಇರುವುದು ಎಲ್ಲಿ ತಿಳಿಯೋಣ ಬನ್ನಿ. ಶಿವಮೊಗ್ಗದಿಂದ 14ರಿಂದ 15 ಕಿಲೋಮೀಟರ್ ದೂರವಿರುವಂಥ ಈ ಸಕ್ಕರೆಬೈಲು ಎಂಬ ಗ್ರಾಮದಲ್ಲಿ ಈ ಆನೆ ಬಿಡಾರ ಇದೆ. ತುಂಗಾ ತೀರಿನ ಹಿಂಬದಿಯಲ್ಲಿ ಈ ಆನೆಗಳ ಎಲ್ಲ ಆ್ಯಕ್ಟಿವಿಟಿಗಳು ಕೂಡ ನಡೆಯುತ್ತದೆ. ಈ ಆನೆಯ ದೈತ್ಯ ಶರೀರ ಮತ್ತು ಕೋರೆಯನ್ನು ನೋಡಿದ್ರು ಈಗಲೂ ಎಷ್ಟೋ ಜನರು ಪಳಗಿಸಿದ ಆನೆಯನ್ನು ನೋಡು ಕೂಡ ಭಯಪಡ್ತಾರೆ. ಈ ದೈತ್ಯ ಜೀವಿ ಹಾಗೂ ಮಾನವನ ನಡುವಿನ ಭಯ ಹೋಗಿಸಲು ಪ್ರಕೃತಿಯ ನಡುವೆ ಸಂಬಂಧ ಬೆಳೆಯಲಿ ಎಂಬ ಕಾರಣದಿಂದ ಈ ಆನೆ ಬಿಡಾರ ನಡೆಸಲಾಯಿತು ಎಂದು ಹೇಳಲಾಗುತ್ತದೆ. ಈ ಆನೆ ಬಿಡಾರ ಹೇಗೆ, ಎಲ್ಲಿ, ಯಾವಾಗ ಸ್ಥಾಪನೆ ಆಯಿತು ಎನ್ನೋ ನನ್ನ ಕುತೂಹಲಕ್ಕೆ ಇಲ್ಲೊಂದಷ್ಟು ವರದಿ ಇದೆ. 1965ನೇ ಇಸ್ವಿಯಲ್ಲಿ ಆನೆ ರಕ್ಷಣಾ ಹಾಗೂ ತರಬೇತಿ ಶಿಬಿರವನ್ನು ಮೈಸೂರು ರಾಜ್ಯ ಸರ್ಕಾರ ಇದ್ದಾಗ ಸ್ಥಾಪನೆ ಮಾಡಲಾಯಿತು. ಕಾಡಾನೆಗಳಿಂದ ಆಗುತ್ತಿದ್ದ ಉಪಟಳಗಳನ್ನು ನಿಲ್ಲಿಸಲು ಮತ್ತು ಹಾಗೆಯೇ ಆಗ ತಾನೇ ಸ್ಟಾರ್ಟ್ ಆಗಿದ್ದಂತಹ ಡ್ಯಾಮ್, ರೈಲ್ವೆ ಕಾಮಗಾರಿಗಳಿಗೆ ದೊಡ್ಡ ದೊಡ್ಡ ಮರಗಳನ್ನು ಕಾಡಿನಿಂದ ತರಲು ಈ ಆನೆ ಶಿಬಿರವನ್ನು ಶುರು ಮಾಡಲಾಯಿತು ಎಂದು ಹೇಳಲಾಗುತ್ತದೆ. ನಿಮಗೂ ಕೂಡ ಆನೆಗಳ ಜೊತೆ ಸಮಯ ಕಳಿಬೇಕು, ಅದ್ರ ಜೊತೆ ಆಟ ಆಡಬೇಕು ಅನ್ನೋ ಆಸೆ ಇತ್ತು ಅಂದರೆ ಶಿವಮೊಗ್ಗದ ಹತ್ರ ಇರುವ ಈ ಸಕ್ಕರೆಬೈಲು ಆನೆ ಬಿಡಾರಕ್ಕೆ ವಿಸಿಟ್ ಮಾಡಿ. ಈಸ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಸೂಪರ್ ಪ್ಲೇಸ್. ಪ್ಲೀಸ್ ಲೈಕ್ ಆ್ಯಂಡ್ ಶೇರ್. ಈ ಒಂದು ಸುಂದರ ಪ್ಲೇಸಿಗೆ ನನ್ನ ಗೆಳತಿಯರ ಜೊತೆ, ನನ್ನ ಫ್ಯಾಮಿಲಿ ಜೊತೆ ಒಂದು ಒಳ್ಳೆ ಸಮಯ ಕಳೆದಿದ್ದೀನಿ. ಹಾಗೆ ನೆಕ್ಸ್ಟ್ ಪ್ಲೇಸ್ ನೋಡೋಣ.